ಅರ್ಲಿ 20s ಅಲ್ಲಿ ನನಗೂ ಕ್ಲಿಯರ್ ಸ್ಕಿನ್ ಬೇಕು ಅಂತ ಸಿಕ್ಕಿದ್ ಕ್ರೀಮು ಹೇಳಿದ ಕ್ರೀಮ್ ಎಲ್ಲ ಟ್ರೈ ಮಾಡಿದ್ದೀನಿ. ನೀವು ಟ್ರೈ ಮಾಡಿದ್ದೀರಾ? ನಾನಂತೂ ಟ್ರೈ ಮಾಡಿದ್ದೀನಿ. ಬಿಕಾಸ್ ಎಲ್ರಿಗೂ ಆಸೆ ಇರುತ್ತಲ್ವಾ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋದು. ಈವನ್ ದಟ್ ವಾಸ್ ಮೈ ಡಿಸೈರ್, ನಂಗೂ ಕ್ಲಿಯರ್ ಸ್ಕಿನ್ ಬೇಕು, ಗ್ಲೋಯಿಂಗ್ ಸ್ಕಿನ್ ಬೇಕು ಅನ್ನೋದು. ಬಿಕಾಸ್ ನಾನು ಕೂಡ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಜೊತೆ ಹೋರಾಡ್ತಿದ್ದೆ ಅಂತ ಹೇಳ್ಬೋದು ಇನ್ ಮೈ ಅರ್ಲಿ 20s. ಅವಾಗ ತಾನೇ ಕಾಲೇಜಿಗೂ ಬೇರೆ ಹೋಗ್ತಿದ್ವಲ್ಲ. ಸೊ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಬ್ರನ್ನ ನೋಡಿ ಇಂಪ್ರೆಸ್ ಆಗಿ ಅವ್ರ ಥರ ನಾವಿರ್ಬೇಕು, ಇವ್ರ ಥರ ನಾವಿರ್ಬೇಕು ಅಂತ ಟ್ರೈ ಮಾಡೋದು ಸಹಜ ಆ್ಯಂಡ್ ಇಟ್ಸ್ ವೆರಿ ಕಾಮನ್. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇನ್ ಮೈ ಅರ್ಲಿ 20s ನಾನೇನ್ ಸ್ಕಿನ್ ಕೇರ್ ಅಲ್ಲಿ ಮಿಸ್ಟೇಕ್ ಮಾಡ್ತಿದ್ದೆ ಆ್ಯಂಡ್ ನೀವು ಕೂಡ ಏನ್ ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದ. ಅಂಡ್ ಇವಾಗ ಯಾರಾದ್ರೂ ಆ ಮಿಸ್ಟೇಕ್ಸ್ ನ ಮಾಡ್ತಿದ್ರೆ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ದೆಮ್ ಟು ಗೆಟ್ ಅ ರಿಲೀವ್ ಫ್ರಮ್ ದೋಸ್ ಮಿಸ್ಟೇಕ್. ಅರ್ಲಿ 20s ಅಲ್ಲಿ ಬೇಸಿಕ್ ಅಂದ್ರೆ ಏನ್ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಗೊತ್ತಾ? ಫಸ್ಟ್ ಒನ್ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಅಂಡ್ ಫೇಶಿಯಲ್ ಹೇರ್, ಸೆನ್ಸಿಟಿವ್ ಸ್ಕಿನ್. ಸೊ ಇದು ಒಂದು ಮೋಸ್ಟ್ ಕಾಮನ್ ಗ್ರೂಪ್ ಆಫ್ ಸ್ಕಿನ್ ಕೇರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಒಂದು ಅರ್ಲಿ 20s ಅಲ್ಲಿ ಮೋಸ್ಟ್ ಆಫ್ ದ ಗರ್ಲ್ಸ್ ವಿಲ್ ಬಿ ಗೋಯಿಂಗ್ ಥ್ರೂ ದೀಸ್ ಪ್ರಾಬ್ಲಮ್ಸ್ ಅಂತ. ಅಂದ್ರೆ ನನ್ನ ಸುತ್ತಮುತ್ತ ನೋಡಿ ನಾನು ತಿಳ್ಕೊಂಡಿರೋ ಪ್ರಕಾರ ಹೇಳ್ತಿರೋದು. ಐ ಡೋಂಟ್ ನೋ, ಇವನ್ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ಬಟ್ ಐ ಆಮ್ ಲಿಸ್ಟಿಂಗ್ ಹಿಯರ್ ಓನ್ಲಿ ಬೇಸಿಕ್ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಅರ್ಲಿ 20s ಅಲ್ಲಿ ಏನೇನ್ ಫೇಸ್ ಮಾಡ್ತಾರೆ ಅಂತ. ಆ ಏಜ್ ಅಲ್ಲಿ ನಾನು ಮಾಡಿದಂತ ಮಿಸ್ಟೇಕ್ ಅಂಡ್ ನೀವು ಮಾಡ್ತಿರೋ ಮಿಸ್ಟೇಕ್ ಏನಿರ್ಬೋದು ಅಂತ ತಿಳ್ಕೊಳ್ಳೋದ. ನಾಟ್ ಡ್ರಿಂಕಿಂಗ್ ಎನಫ್ ವಾಟರ್. ನೀವೇನಾದ್ರೂ ನಿಮ್ಮ ಬಾಡಿಗೆ ಬೇಕಾಗಿರೋ ಅಷ್ಟು ನೀರ್ ಕುಡ್ದಿಲ್ಲ ಅಂತಂದ್ರೆ ಟೋಟಲಿ ದ ಬಾಡಿ ವಿಲ್ ಗೋ ಅಂಡರ್ ದ ಡಿಹೈಡ್ರೇಷನ್. ಓಕೆ, ಹಾಗಾಗಿ ನಿಮ್ಮ ಸ್ಕಿನ್ ಕೂಡ ಬೇಗ ಡಲ್ ಆಗಿ ಕಾಣಿಸುತ್ತೆ ಅಂಡ್ ಯು ವಿಲ್ ಕಮ್ ಅಪ್ ವಿತ್ ನೀವ್ ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಸ್ಕಿನ್ ಬೇಗ ಬ್ರೇಕ್ಔಟ್ ಆಗುತ್ತೆ. ಅಂಡ್ ಆಲ್ಸೋ ವಿಲ್ ಗೆಟ್ ಅಟ್ರಾಕ್ಟೆಡ್ ಫಾರ್ ಸೋ ಮಚ್ ಆಫ್ ಆಯಿಲಿ ಫುಡ್, ಜಂಕ್ ಫುಡ್ ಅಂಡ್ ಸ್ವೀಟ್ಸ್. ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಟೇಸ್ಟಿ ಫುಡ್ ಕೇಳ್ತಿರುತ್ತೆ ಮೈಂಡ್. ಸೊ ಅದರಿಂದ ನಾವು ಆ ತರ ಫುಡ್ಸ್ ತಿನ್ನೋ ಶೈಲಿನ ರೂಢಿ ಮಾಡ್ಕೊಂಡ್ಬಿಡ್ತೀವಿ. ಮೇನ್ ಮಿಸ್ಟೇಕ್ ಏನು ಗೊತ್ತಾ? ನಾಟ್ ಯೂಸಿಂಗ್ ಸನ್ಸ್ಕ್ರೀನ್. ಆ ಏಜ್ ಅಲ್ಲಿ ನನಗೆ ಸನ್ಸ್ಕ್ರೀನ್ ಅನ್ನೋದಿರ್ಲಿ ಅದ್ ಏನಂತನೂ ಗೊತ್ತೇ ಇರ್ಲಿಲ್ಲ ಅಂಡ್ ಯಾರು ಕೂಡ ಹೇಳ್ಕೊಟ್ಟಿರ್ಲಿಲ್ಲ. ಲೈಕ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು ಅದು ಇದು. ದಿಸ್ ವಾಸ್ ನಾಟ್ ಅಟ್ ಆಲ್ ಇನ್ ಮೈ ಸ್ಕಿನ್ ಕೇರ್ ಲಿಸ್ಟ್. ಓಕೆ, ನನ್ನ ಸ್ಕಿನ್ ಕೇರ್ ಲಿಸ್ಟ್ ಏನಿತ್ತು ಆ ಏಜ್ ಅಲ್ಲಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸನ್ಸ್ಕ್ರೀನ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ನೋ ತರ ಆಗಿತ್ತು ಆ ಏಜ್ ಅಲ್ಲಿ. ನೀವ್ ಯಾರಾದ್ರೂ ಅರ್ಲಿ 20s ಅಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಪ್ಲೀಸ್ ಸ್ಟಾರ್ಟ್ ಫ್ರಮ್ ಟುಡೇ ಟು ಪ್ರೊಟೆಕ್ಟ್ ಯುವರ್ ಸ್ಕಿನ್. ನಾಟ್ ಚೇಂಜಿಂಗ್ ಪಿಲ್ಲೋ ಕವರ್ಸ್. ಪಿಲ್ಲೋ ಕವರ್ಸ್ ನ ನಿಜವಾಗ್ಲೂ ಹೇಳಿ ಯಾರು ಆ ಏಜ್ ಅಲ್ಲಿ ಡೈಲಿ ಅಥವಾ 2 days ಒನ್ಸ್ ಚೇಂಜ್ ಮಾಡ್ತೀರಾ? ಅಂಡ್ ದಿಸ್ ಆಲ್ಸೋ ವಿಲ್ ಕಾಸ್ ದಿಸ್ ಸ್ಕಿನ್ ಪ್ರಾಬ್ಲಮ್. ಬಿಕಾಸ್ ಪಿಲ್ಲೋ ಕವರ್ಸ್ ಮೇಲೆ ನಮ್ಮ ಹೇರ್ ಎಲ್ಲ ಟಚ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಹೇರ್ ಅಲ್ಲಿ ಈಗ ಡ್ಯಾಂಡ್ರಫ್ ಇರುತ್ತೆ ಅಂಡ್ ಆಯಿಲಿ ಸ್ಕ್ಯಾಲ್ಪ್ ಇರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಪಿಲ್ಲೋಗೆ ಟಚ್ ಆದಾಗ ಇಟ್ ಗೆಟ್ಸ್ ಅಬ್ಸರ್ವ್ಡ್ ಟು ದ ಪಿಲ್ಲೋ ಕವರ್ಸ್. ನಾವು ಅದ್ರ ಮೇಲೆ ನಮ್ಮ ಸ್ಕಿನ್ ಈ ತರ ಎಲ್ಲ ಟಚ್ ಮಾಡ್ಕೊಂಡಾಗ ವಿ ವಿಲ್ ಗೆಟ್ ಮೋರ್ ಸ್ಕಿನ್ ಪ್ರಾಬ್ಲಮ್ಸ್. ಓಕೆ, ಅದರಿಂದ ಪಿಲ್ಲೋ ಕವರ್ಸ್ ನ ಚೇಂಜ್ ಮಾಡಿ ಅವಾಗ. ಪೂರ್ ಸ್ಲೀಪ್ ಅಂತ ಹೇಳಕ್ಕಾಗಲ್ಲ. ಆ ಏಜ್ ಅಲ್ಲಿ ಹೇಳ್ಬೇಕಂದ್ರೆ ಇವಾಗಿರೋದಕ್ಕಿಂತ ನಾನು ಚೆನ್ನಾಗೇ ನಿದ್ದೆ ಮಾಡ್ತಿದ್ದೆ. ಬಟ್ ಈಗಿನ ಜನರೇಷನ್ ಅವ್ರ ಹತ್ರ ಏನಂದ್ರೆ ಎಲ್ಲಾರ ಕೈಯಲ್ಲೂ ಒಂದೊಂದು ಮೊಬೈಲ್ ಇದೆ ಇವಾಗ. ಸೊ ಮೊಬೈಲ್ ಇರೋದ್ರಿಂದ ಏನಾಗುತ್ತೆ, ಅವರು 11, 12, 1 o'clock ಈ ತರ ಎಲ್ಲ ಮೊಬೈಲ್ ನೋಡ್ಕೊಂಡು ಮಲ್ಗೋದ್ರಿಂದ ಪೂರ್ ಸ್ಲೀಪ್ ಕೂಡ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ನ ತಂದ್ಕೊಡುತ್ತೆ. ನೆಕ್ಸ್ಟ್ ಬಂದು ದಿಸ್ ಇಸ್ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನಂದ್ರೆ ನಮ್ಮ ಮನೆಗಳಲ್ಲಿ ತಲೆಗೆ ಎಣ್ಣೆ ಹಚ್ಚು ಅವಾಗ್ಲೇನೆ ಬಾಡಿಯಲ್ಲಿ ಇರೋ ಹೀಟ್ ಎಲ್ಲ ರಿಲೀಸ್ ಆಗೋದು ಅಂತ ಹೇಳಿ ನೈಟ್ ಫುಲ್ ಎಣ್ಣೆ ಎಲ್ಲ ತಟ್ಟಿ ಮಲಗಿಸ್ಬಿಡೋದು, ಹೇರ್ ಎಲ್ಲ ಎಣ್ಣೆ ಹಚ್ಚಿ ಮಲಗಿಸ್ಬಿಡೋದು. ಆಗ ಏನಾಗಿತ್ತು, ನೈಟ್ ಫುಲ್ ಏನಾಗ್ತಿತ್ತು, ಆ ಆಯಿಲ್ ಎಲ್ಲ ನಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗಿತ್ತು. ಆಯಿಲ್ ಬಂದು ಬೇಸಿಕಲಿ ಕೊಮೊಡೋಜೆನಿಕ್ ಲೈಕ್ ಕಂಟೆಂಟ್ಸ್ ಇರೋದ್ರಿಂದ ಅದರಿಂದನೂ ಕೂಡ ನಿಮ್ಮ ಆಯಿಲ್ ಗ್ಲ್ಯಾಂಡ್ಸ್ ಎಲ್ಲ ಸ್ಕಿನ್ ಅಲ್ಲಿ ಇರೋದು ಬ್ಲಾಕ್ ಆಗಿ ಪಿಂಪಲ್ ಕಾಸ್ ಮಾಡ್ತಿರುತ್ತೆ. ಅಂಡ್ ಟೇಕ್ ಕೇರ್ ಆಫ್ ದೀಸ್ ಪ್ರಾಬ್ಲಮ್ ಆಲ್ಸೋ. ದಿಸ್ ಇಸ್ ಲೈಕ್ ನಾಟ್ ನೋಟಿಸಬಲ್ ಅಂತ ಹೇಳ್ಬೋದು, ಬಟ್ ದಿಸ್ ಶುಡ್ ಬಿ ನೋಟಿಸ್ಡ್. ಆವಾಗ ನಿಮ್ಮ ಸ್ಕಿನ್ ಅಲ್ಲಿ ಬರುವಂತ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಕೂಡ ಕಂಟ್ರೋಲ್ ಮಾಡಬಹುದು. ಪಿಂಪಲ್ ಪಾಪ್ ಔಟ್ ಮಾಡೋದು ಯಾರು ಮಾಡಿಲ್ಲ? ಪಿಂಪಲ್ಸ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರು ಪಿಂಪಲ್ ನ ಪಾಪ್ ಔಟ್ ಮಾಡಲ್ಲ. ಆ ತರ ಮಾಡಿಲ್ಲ ಅನ್ನೋರು ಕಮೆಂಟ್ ಮಾಡಿ. ಐ ಜಸ್ಟ್ ವಾಂಟೆಡ್ ಟು ಸಿ ದೆಮ್. ಓಕೆ, ಅಂದ್ರೆ ಅಟ್ಲೀಸ್ಟ್ ಕಮೆಂಟ್ಸ್ ಎಲ್ಲಾದ್ರೂ ನೋಡೋದಾ ಆ ತರ ಇದಾರ ಅಂತ. ಅವಾಗ ಏನಂದ್ರೆ ಪಿಂಪಲ್ಸ್ ಏನಾದ್ರೂ ಬಂದ್ರೆ ಅದನ್ನ ಈ ತರ ಮಾಡಿ ಅದ್ರಲ್ಲಿರೋ ಪಸ್ ಆಗ್ಬೋದು ಅಥವಾ ಕೈಂಡ್ ಆಫ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಈ ತರ ಇರೋದೆಲ್ಲ ನಮ್ಗೆ ಆ ಟೈಮಲ್ಲಿ ಹಿಂಗ್ ಮಾಡಿ ಪಾಪ್ ಮಾಡಿ ರಿಮೂವ್ ಮಾಡ್ಬೇಕು ಅನ್ನೋದೊಂದು ಕ್ರೇಜ್. ಅಂದ್ರೆ ಅದೇನೋ ಫೇಸ್ ಮೇಲೆ ಇದೆ ಅಂದ್ರೆ ಹಿಂಗ್ ಮಾಡಿ ಅದ್ ತೆಗೆದ್ಮೇಲೆ ಸಮಾಧಾನ. ಸೊ ಆ ತರ ಫೀಲ್ ಅಲ್ಲಿ ನಾನು ಐ ಯೂಸ್ ಟು ಡೂ ಈ ತರ ಸ್ಕಿನ್ ನ ಪಾಪ್ ಮಾಡಿ ಏನಾಗ್ತಿತ್ತು, ಅದರಿಂದ ಬೇರೆ ಪಿಂಪಲ್ಸ್ ಕೂಡ ಆಗ್ಬಿಡ್ತಿತ್ತು. ಯಾಕಂದ್ರೆ ಪಾಪ್ ಔಟ್ ಮಾಡಿದಾಗ ಇರುವಂತ ಬ್ಯಾಕ್ಟೀರಿಯಾಸ್ ಎಲ್ಲ ನಮ್ ಸ್ಕಿನ್ ಮೇಲೆ ಸ್ಪ್ರೆಡ್ ಆದಾಗ
ಮತ್ತೆ ಹೊಸ ಆಕ್ನಿ ಕಾಸ್ ಆಗುತ್ತೆ. ದಿಸ್ ಮಿಸ್ಟೇಕ್ ಶುಡ್ ನಾಟ್ ಬಿ ಡನ್ ಬೈ ಎನಿ ಒನ್ ಅಂಡ್ ಇವನ್ ಮೀ. ಐ ಹ್ಯಾವ್ ಕರೆಕ್ಟೆಡ್ ಮೈ ಸೆಲ್ಫ್ ನಾವು. ಹಂಗೆ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ ಕೂಡ ಆಗುತ್ತೆ. ಹಿಂಗೆ ಮಾಡಿ ತೆಗಿಯೋದ್ರಿಂದ ಏನಾಗುತ್ತೆ, ಡಾರ್ಕ್ ಸ್ಪಾಟ್ಸ್ ಆಗುತ್ತೆ. ಯಾಕಂದ್ರೆ ನೀವು ಹಿಂಗೆ ಮಾಡಿದಾಗ ಸ್ಕಿನ್ ಡ್ಯಾಮೇಜ್, ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಇದರಿಂದ ನಿಮಗೆ ಡಾರ್ಕ್ ಸ್ಪಾಟ್ ಅನ್ನೋದು ಎದ್ದು ಕಾಣಿಸುತ್ತೆ ಫೇಸ್ ಮೇಲೆ ಅಂಡ್ ಹೋಗೋಕೆ ತುಂಬಾ ಟೈಮ್ ತಗೊಳುತ್ತೆ. ಹೋಮ್ ರೆಮಿಡಿ, ನಾನು ಕೂಡ ಹೋಮ್ ರೆಮಿಡೀಸ್ ನ ಸಜೆಸ್ಟ್ ಮಾಡಿದ್ದೀನಿ ನಿಮ್ಗೆಲ್ಲ. ಅಂಡ್ ಆಲ್ ಓವರ್ ದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎನಿ ಸೋಷಿಯಲ್ ಪ್ಲಾಟ್ಫಾರ್ಮ್ ನೀವು ನೋಡಿದ್ರು ನಿಮಗೆ ಹೋಮ್ ರೆಮಿಡೀಸ್ ಸ್ಕಿನ್ನಿಗೆ ಸಿಗುತ್ತೆ. ಅತಿ ಆದರೆ ಅಮೃತವು ವಿಷ ಅನ್ನೋ ತರ ನೀವು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿದ್ರೆ ಅಂದ್ರೆ ಇಟ್ ಶುಡ್ ಬಿ ಲಿಮಿಟೆಡ್. ನಾನು ಕೂಡ ಏನ್ ಮಾಡ್ತಿದ್ದೆ, ಆಗಿರೋ ಕ್ರೇಜ್ ಅಲ್ಲಿ ಹೋಮ್ ರೆಮಿಡೀಸ್ ಅದ್ ಮಾಡಿದ್ರೆ ಸ್ಕಿನ್ ಹಿಂಗಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ, ಹಂಗಾಗುತ್ತೆ ಅಂದ್ಬಿಟ್ಟು ಆ ಏಜ್ ಅಲ್ಲಿ ಈವನ್ ಐ ಯೂಸ್ ಟು ಅಪ್ಲೈ ಎವ್ರಿ ಡೇ ಹೋಮ್ ರೆಮಿಡೀಸ್. ಓಕೆ, ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಜಾಸ್ತಿ ಬೇಗ ಡ್ರೈ ಆಗುತ್ತೆ, ಫಸ್ಟ್ ಪ್ರಾಬ್ಲಮ್. ಇನ್ನೊಂದು, ಡ್ರೈ ಆದಾಗ ಈಸಿಯಾಗಿ ಸ್ಕಿನ್ ಬ್ರೇಕ್ಔಟ್ ಆಗುತ್ತೆ. ನಮ್ಮ ಸ್ಕಿನ್ ಅಲ್ಲಿ ನಾರ್ಮಲ್ ಆಗಿ ಆಯಿಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು ನಮ್ಮ ಸ್ಕಿನ್ ಅಲ್ಲಿ. ಸೊ ನೀವು ಡೈಲಿ ಫೇಸ್ ಪ್ಯಾಕ್ ಹಾಕೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಆಯಿಲ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗಾದಾಗ ನಿಮ್ ಸ್ಕಿನ್ ಈಸಿಯಾಗಿ ಬ್ರೇಕ್ಔಟ್ ಆಗುತ್ತೆ, ಈಸಿಯಾಗಿ ಪಿಂಪಲ್ ಬರುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಹೋಮ್ ರೆಮಿಡೀಸ್ ನ ಟ್ರೈ ಮಾಡಿ. ಹೋಮ್ ರೆಮಿಡೀಸ್ ಆರ್ ಗುಡ್, ಬಟ್ ಇಫ್ ಯು ಆರ್ ನಾಟ್ ಲಿಮಿಟಿಂಗ್ ಇಟ್ will cause you the problem. Not consulting dermatologist. If you are bearing with so much of skin problems, why don't you consult dermatologist once at least in your lifetime? ಯಾಕಂದ್ರೆ ನಾನು ಆ ಟೈಮಲ್ಲಿ ಕನ್ಸಲ್ಟ್ ಮಾಡಿರ್ಲಿಲ್ಲ ಅಂಟಿಲ್ ಇಟ್ ರೀಚ್ ಟು ದ ಪೀಕ್ ಲೆವೆಲ್. ಓಕೆ, ನಾನೇನಂದ್ರೆ ಮೈ ಫ್ರೆಂಡ್ಸ್ ವಾಸ್ ದೇರ್, ಸೊ ಐ ಯೂಸ್ ಟು ಟೇಕ್ ಇಟ್ ಫ್ರಮ್ ದೆಮ್, ಅಪ್ಲೈ ಮಾಡೋದು ಅಂಡ್ ಸ್ಕಿನ್ ಹಾಳು ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ದೆ. ಸೊ ಏನಂದ್ರೆ ಅದರಿಂದ ಒಂದ್ಸರಿ ಸೈಡ್ ಎಫೆಕ್ಟ್ ಆಗಿ ಐ ಕೆನ್ ನಾಟ್ ಸಿ ಮೈ ಸ್ಕಿನ್. ಆ ಟೈಮಲ್ಲಿ ಫುಲ್ಲು ಪರ್ಜಿಂಗ್, ಅಂದರೆ ಫುಲ್ಲು ಸ್ಕಿನ್ ಎಡಿಯೋದು ಆ್ಯಂಡ್ ತುಂಬ ಡಾರ್ಕ್ ಆಗಿ, ಸೊ ಈ ಥರ ಎಲ್ಲ ಆಗಿತ್ತು. ಆ್ಯಂಡ್ ದಟ್ ಟೈಮ್, ದ ಫಸ್ಟ್ ಟೈಮ್ ಐ ಕನ್ಸಲ್ಟೆಡ್ ಡರ್ಮಟಾಲಜಿಸ್ಟ್ ಆ್ಯಂಡ್ ದೇ ಗಿವನ್ ಟು ಮೀ ಆ ಟೈಮಲ್ಲಿ ಒಂದು ಕ್ಲಿನ್ಸರ್. ಇವಾಗ ನೆನಪಾಗ್ತೆ, ಓಕೆ ಅದು ಕ್ಲಿನ್ಸರ್ ಇತ್ತು ಅಂತಂದ್ರೆ, ದೇ ಹ್ಯಾಡ್ ಗಿವನ್ ಮೀ ಒನ್ ಕ್ಲಿನ್ಸರ್ ವಿಚ್ ಲುಕ್ಸ್ ಲೈಕ್ ಈ ಸೆಟಾಫಿಲ್ ಕ್ಲಿನ್ಸರ್ ಬರುತ್ತಲ್ಲ ಆ ಫಾರ್ಮ್ ಅಲ್ಲಿ ಒಂದು ಯಾವುದೋ ಕ್ಲಿನ್ಸರ್ ಕೊಟ್ಟಿದ್ರು. ಅದೊಂದು ಕ್ಲಿನ್ಸರ್ ಯೂಸ್ ಮಾಡಿದೆ. ಅಂಡ್ ಆ ಟೈಮಲ್ಲಿ ನನಗೆ ಸನ್ಸ್ಕ್ರೀನ್ ಇದ್ರು, ಅದನ್ನು ಆ ಟೈಮಲ್ಲಿ ಯೂಸ್ ಮಾಡಿದ್ದೀನಿ. ಅಂಡ್ ಯು ಬಿಲೀವ್ ಆರ್ ನಾಟ್, ನನ್ ವಿತಿನ್ 2 or 3 months ನನ್ನ ಸ್ಕಿನ್ ಫುಲ್ ಕ್ಲಿಯರ್ ಆಗಿತ್ತು. ಅರ್ಲಿ 20s ಅಲ್ಲಿ ಡೇಂಜರಸ್ ಆಗಿ ಸ್ಕಿನ್ ಕೇರ್ ನ ಒಬ್ಬೊಬ್ರು ಮಾಡೋದು ಯಾವ್ದು ಗೊತ್ತಾ, ಪೆಂಡರಮ್ ಪ್ಲಸ್ ಯೂಸ್ ಮಾಡೋದು ಅಂಡ್ ವೈಟನಿಂಗ್ ಕ್ರೀಮ್ ಯೂಸ್ ಮಾಡೋದು, ಅಂದ್ರೆ ಸ್ಕಿನ್ ವೈಟನಿಂಗ್ ಕ್ರೀಮ್ ಯೂಸ್ ಮಾಡೋದು. ಯು ಶುಡ್ ನೆವರ್ ಡೂ ದಿಸ್. ಓಕೆ, ಪೆಂಡರಮ್ ಪ್ಲಸ್ ಬಂದು ಇಟ್ ಇಸ್ ಅ ಸ್ಟಿರಾಯ್ಡ್ ಕ್ರೀಮ್. ಓಕೆ, ಅದನ್ನ ಡಾಕ್ಟರ್ಸ್ ಆಗಿ ಅವರು ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯು ಶುಡ್ ಯೂಸ್ ಇಟ್. ಅದು ಕೂಡ 1 or 2 months ಈ ತರ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಬಟ್ ಅದನ್ನ ನೀವು ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡಿದಾಗ ನಿಮ್ಮ ಒಂದು ಲೇಯರ್ ಆಫ್ ಸ್ಕಿನ್ನೇ ಅದು ಎವ್ರಿ ಡೇ ಯೂಸ್ ಮಾಡೋದ್ರಿಂದ ತೆಗಿಯುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ರೆಡ್ ಇಲ್ಲಿ ನ್ಯಾಚುರಲ್ ಆಗಿ ಪಿಂಕ್ ಇರೋದು ಅಂಡ್ ಸ್ವಲ್ಪ ಫುಲ್ ಗ್ಲೋಯಿಂಗ್ ಆಗಿರೋದು, ಫೇರ್ ಆಗಿ ಕಾಣಿಸೋದು, ಇದೆಲ್ಲ ಆಗುತ್ತೆ. ಆ ರಿಸಲ್ಟ್ಸ್ ನ ನೀವು ಆ ಟೈಮಲ್ಲಿ ಅಷ್ಟೇ ಇಷ್ಟಪಡ್ತಿರ್ತೀರಾ, ಬಟ್ ಯು ವಿಲ್ ನಾಟ್ ನೋ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂತ ಸ್ಟಿರಾಯ್ಡ್ ಕ್ರೀಮ್ ಇಂದ. ಅದಕ್ಕೋಸ್ಕರ ಯು ಶುಡ್ ನೆವರ್ ಗೋ ಫಾರ್ ಅ ಸ್ಟಿರಾಯ್ಡ್ ಕ್ರೀಮ್ಸ್ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್. ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಫ್ರಮ್ ದೀಸ್ ಕೈಂಡ್ ಆಫ್ ಡೇಂಜರ್ ಥಿಂಗ್ಸ್. ಓಕೆ, ಪೆಂಡರಮ್ ಪ್ಲಸ್ ಆಗಲಿ, ವೈಟ್ನಿಂಗ್ ಕ್ರೀಮ್ಸ್ ಆಗಲಿ ಯು ಶುಡ್ ನಾಟ್ ಯೂಸ್ ಇಟ್. ಆ್ಯಂಡ್ ನಿಮ್ಗೆ ಏನಾದರೂ ನ್ಯಾಚುರಲ್ ಆಗಿ ಸ್ಕಿನ್ ಲೈಟ್ನಿಂಗ್ ಯಾವ ಥರ ಮಾಡೋದು ಅಂತ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಬಿಕಾಸ್ ಎಸ್, ನಾನು ಇವಾಗ ಲೈಕ್ ಐ ಕ್ಯಾನ್ ನಾಟ್ ಸೇ ಐ ಹ್ಯಾವ್ ಅ ಫೇರ್ ಸ್ಕಿನ್ ಇದರ್ ಡಾರ್ಕ್ ಸ್ಕಿನ್. ಲೈಕ್ ನಾನು ಮೀಡಿಯಂ ಟೋನಲ್ಲಿ ಇದ್ದೀನಿ, ಬಟ್ ಐ ಯೂಸ್ ಟು ಬಿ ಡಾರ್ಕರ್ ಯಾವಾಗ ನನ್ನ ಪ್ರೈಮರಿ ಸ್ಕೂಲ್ ಆಗ್ಬೋದು ಅಂಟಿಲ್ ಲೈಕ್ 8th or 9th ಅಲ್ಲಿ ತನಕ. ಯಾಕಂದ್ರೆ ಮೈ ಅಮ್ಮ ಯೂಸ್ ಟು ಸೇ ಏನಂತ, ಹುಟ್ಟಿದ 2-3 ವರ್ಷದ ತನಕ ನೀನು ಫೇರ್ ಆಗಿ ಚೆನ್ನಾಗೇ ಇದ್ದೆ, ಬಟ್ ಐ ಡೋಂಟ್ ನೋ ಆಫ್ಟರ್ ದಟ್ ಅದಾದ್ಮೇಲೆ ನೀನು ಹೆಂಗೆ ಕಲರ್ ಎಷ್ಟು ಕಪ್ಪಾದೆ ಅಂತ ಗೊತ್ತಿಲ್ಲ ಅಂತ. ದಿಸ್ ವಾಸ್ ದ ಟಾಕ್ ನನ್ನ ಬಾಯಲ್ಲಿ ಬರ್ತಿದ್ದು. 2 to 3 years ಆ ಟೈಮಲ್ಲಿ ಐ ಯೂಸ್ ಟು ಸ್ಟೇ ವಿತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಓನ್ಲಿ. ಅವರು ಫಾರ್ಮಿಂಗ್ ಮಾಡ್ತಿದ್ರಲ್ಲ, ಸೊ ಫಾರ್ಮಿಂಗ್ ಮಾಡಬೇಕಾದ್ರೆ ಮನೆಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಸ್ಟೇ ಮಾಡ್ತಿದ್ದೆ ಅಪ್ರಾಕ್ಸಿಮೇಟ್ಲಿ, ಬಿಕಾಸ್ ಐ ಡೋಂಟ್ ನೋ ಎಕ್ಸಾಕ್ಟ್ ಟೈಮ್ ಇವಾಗ, ಅಪ್ರಾಕ್ಸಿಮೇಟ್ಲಿ 10-10:30 ಇದು ಲಾಸ್ಟ್ ಟೈಮ್ ಮನೇಲಿ ಸ್ಟೇ ಮಾಡ್ತಿದ್ದವರೆಲ್ಲ. ಆಮೇಲೆ ಗದ್ದೆ ಹತ್ರ ಹೋಗ್ಬಿಡ್ತಿದ್ರ. ಸೊ ಅಲ್ಲಿ ಫಾರ್ಮಿಂಗ್ ಏನಂದ್ರೆ ಕಡಲೆಕಾಯಿ, ಲೈಕ್ ಯೂಸ್ ಟು ಡೂ ರಾಗಿ ಬೆಳೆಯೋದು, ಅದು ಇದೆಲ್ಲ, ಅದನ್ನ ಕಾಯಕ್ಕೆ ಅಂತ ಹೋಗ್ತಿದ್ರು. ಏಜಲ್ಲಿ ಏನಂದ್ರೆ ನಾವು ಬಂದೇ ಬರ್ತೀವಿ ಅನ್ನೋ ಆಟ ನಮ್ದು, ಗದ್ದೆ ಹತ್ರ ಅವರೆಲ್ಲಾದ್ರೂ ಹೋದ್ರೆ. ಸೊ ನಾವು ಯೂಸ್ ಟು ಗೋ ಅಂಡ್ ಸಿಟ್, ಗದ್ದೆಗಳ ಹತ್ರ ಎಲ್ಲ ಹೋಗಿ ಕೂತ್ಕೊಳ್ಳೋದು, ಆಟ ಆಡೋದು, ಈ ತರ ಎಲ್ಲ ಮಾಡ್ತಿದ್ವಿ. ಸೊ ಅವಾಗ ಏನಾಯ್ತು, ಐ ಯೂಸ್ ಟು ಗೆಟ್ ಎಕ್ಸ್ಪೋಸ್ ಟು ಮೋರ್ ಸನ್ಲೈಟ್ಸ್. ಸೊ ಸನ್ಲೈಟ್ಸ್ಗೆ ಎಕ್ಸ್ಪೋಸ್ ಆದಾಗ, ಮಾರ್ನಿಂಗ್ ಸನ್ಲೈಟ್ಸ್ ಇಸ್ ಗುಡ್, ಈವ್ನಿಂಗ್ ಸನ್ಲೈಟ್ಸ್ ಇಸ್ ಗುಡ್, ಬಟ್ ಆಫ್ಟರ್ನೂನ್ ಸನ್ಲೈಟ್ಸ್ ಇಸ್ ನಾಟ್ ಸೋ ಗುಡ್ ಫಾರ್ ದ ಸ್ಕಿನ್.
ಆ ಟೈಮಲ್ಲಿ ನನಗೆ ಬಾಡಿಯಲ್ಲಿ ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಆಗಿ ಅಲ್ಲಿಂದ ಆಲ್ಮೋಸ್ಟ್ ಲೈಕ್ 8th or 9th ತನಕ ಐ ಯೂಸ್ ಟು ಹ್ಯಾವ್ ಸೋ ಮಚ್ ಆಫ್ ಡಾರ್ಕ್ ಸ್ಕಿನ್. ನಾನು ಇಲ್ಲೊಂದು ಫೋಟೋ ಹಾಕ್ತೀನಿ ಕೂಡ ನೋಡಿ. ಸೊ ನನಗೆ ಆ ಥರ ಇತ್ತು ನನ್ನ ಸ್ಕಿನ್ನು. ಇವಾಗ ಈ ಥರ ಇರೋದಕ್ಕೆ ಇಟ್ ಹ್ಯಾಸ್ ಮೈ ಎಫರ್ಟ್ ಆಲ್ ಬೈ ನ್ಯಾಚುರಲ್ ಥಿಂಗ್ಸ್. ಅಂದರೆ ನಾನು ನನ್ನ ಫುಡ್ ಸ್ಟೈಲ್ ಆಗಿರ್ಬೋದು ಆ್ಯಂಡ್ ನನ್ನ ಸ್ಕಿನ್ ಕೇರ್ ಆಗ್ಬೋದು, ಇದೆಲ್ಲ ನೀಟಾಗಿ ಮಾಡ್ಕೊಂಡು ಬಂದೆ. ಇನ್ನೂ ಕೂಡ ನನ್ನ ಕೈಗಳು ನೋಡಬೇಕಂದ್ರೆ ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ಟ್ಯಾನ್ ಏನು ಹೋಗಿಲ್ಲ. ಐ ಹ್ಯಾವ್ ಸೋ ಮಚ್ ಆಫ್ ಡಾರ್ಕ್ ಹ್ಯಾಂಡ್ಸ್ ಕಂಪ್ಯಾರಿಟಿವ್ಲಿ ನನ್ನ ಸ್ಕಿನ್ನಿಗೆ. ಅದಿನ್ನ ಸ್ಲೋ ಆಗಿ ಹೋಗಿದೆ, ಇದಕ್ಕಿಂತ ಡಾರ್ಕ್ ಇತ್ತು ಅಂತ ಹೇಳ್ಬೋದು. ಸೊ ಇವಾಗ ಸ್ಲೋ ಆಗಿ ಹೋಗ್ತಿದೆ. ಸೊ ಇಟ್ಸ್ ಆಲ್ ಅಬೌಟ್ ನ್ಯಾಚುರಲ್ ಸ್ಕಿನ್ ಕೇರ್. ಅಂದರೆ ಫುಡ್ ಸ್ಟೈಲ್ನ ಡಿಫ್ರೆನ್ಸ್ ಮಾಡ್ತಾ ಹೋಗಬೇಕು ಆ್ಯಂಡ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಬೆಟರ್ ಸ್ಕಿನ್. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ದಿಸ್ ವಾಸ್ ದ ಪರ್ಸ್ನಲ್ ಸ್ಟೋರಿ ಇವಾಗ ಹೇಳಿದ್ದು. ಇವಾಗ ಗುಡ್ ಸ್ಕಿನ್ ಕೇರ್ ಏನು ಫಾಲೋ ಮಾಡ್ಬೇಕು ನೋಡೋದು. ಅರ್ಲಿ 20s ಅಲ್ಲಿ ಗುಡ್ ಸ್ಕಿನ್ ಬೇಕಂದ್ರೆ ಅರ್ಲಿ 20s ಅಲ್ಲಿ ನಮ್ಮ ಬಾಡಿನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಆ್ಯಂಡ್ ನಮ್ಮ ಸ್ಕಿನ್ ಯಾವ ಥರ ಟ್ರೀಟ್ ಮಾಡ್ತೀವಿ ದಟ್ ವಿಲ್ ಆಲ್ಸೋ ಡೆಫಿನೆಟ್ಲಿ ರಿಫ್ಲೆಕ್ಟ್ ಆನ್ ಯುವರ್ ಸ್ಕಿನ್ ನಿಯರ್ಲಿ 30. ಓಕೆ, ಐ ಆಮ್ ನಿಯರ್ಲಿ 30 ನೌ. ಐ ಡೋಂಟ್ ನೋ ನಿಮಗೆ ಎಷ್ಟು ಓಲ್ಡ್ ಆಗಿ ಕಾಣಿಸ್ತೀನಿ ಅಥವಾ ಎಷ್ಟು ಯಂಗಾಗಿ ಕಾಣಿಸ್ತೀನಿ, ಐ ಡೋಂಟ್ ನೋ ದ್ಯಾಟ್. ಐ ಆಮ್ ನಿಯರ್ಲಿ 30. ಓಕೆ, ನನ್ನ ಏಜ್ ಬಂದು ಇವಾಗ. ಸೊ ನನಗೆ ಏನದು ಗುಡ್ ಸ್ಕಿನ್ ಕೇರ್ ಅಂತಂದರೆ, ಗುಡ್ ಸ್ಕಿನ್ ಕೇರ್ ಯಾವ ಥರ ಇರಬೇಕಂದ್ರೆ ಫಸ್ಟ್ ಥಿಂಗ್ ಚೆನ್ನಾಗಿ ನೀರು ಕುಡೀರಿ ಆ್ಯಂಡ್ ಹೈಡ್ರೇಟ್ ಯುವರ್ ಸೆಲ್ಫ್ ಫ್ರಮ್ ಇನ್ಸೈಡ್ ದ ಬಾಡಿ. ಓಕೆ, ಸೊ ಆವಾಗ ಇಟ್ ರಿಫ್ಲೆಕ್ಟ್ಸ್ ಆನ್ ಯುವರ್ ಸ್ಕಿನ್. ಸ್ಟಾಪ್ ಈಟಿಂಗ್ ಟೂ ಮಚ್ ಆಫ್ ಜಂಕ್ ಆ್ಯಂಡ್ ಆಯಿಲಿ ಫುಡ್, ಈ ಸ್ವೀಟು ಶುಗರು ಇದೆಲ್ಲ ನಾನು ಮಿಸ್ಟೇಕ್ ಮಾಡಿದ್ದೀನಿ, ನಿಮ್ಮನ್ನು ಮಾಡಬೇಡಿ ಅಂತ ಹೇಳ್ತಿರೋದಷ್ಟೇ. ಎಸ್, ಎಲ್ರಿಗೂ ಕ್ರೇವಿಂಗ್ಸ್ ಆಗುತ್ತೆ, ಬಟ್ ಒಕೇಶನಲಿ ಇಫ್ ಯುರ್ ಈಟಿಂಗ್ ಜಂಕ್ಸ್ ಆ್ಯಂಡ್ ಆಯಿಲಿ ಫುಡ್ ದಟ್ಸ್ ಓಕೆ ಇನ್ ದ ಲಿಮಿಟ್, ಬಟ್ ನಾಟ್ ಸೋ ಮಚ್ ಎವ್ರಿ ಡೇ ಬೇಸಿಸ್ ಅಲ್ವಾ. ಯಾಕಂದರೆ ಅರ್ಲಿ 20s ಅಲ್ಲಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಗಟ್ ಹೆಲ್ತ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಬೆಟರ್ ಆಗಿ ಡೈಜೆಸ್ಟ್ ಮಾಡ್ಕೊಳ್ತೀವಿ ಫುಡ್ನ ಆ್ಯಂಡ್ ದಟ್ ಡಸಂಟ್ ರಿಫ್ಲೆಕ್ಟ್ ಅರ್ಲಿ. ನಮಗೆ ಅದ್ರ ಸೈಡ್ ಎಫೆಕ್ಟ್ಸ್ ಗೊತ್ತಾಗಲ್ಲ. ಹೇಳ್ತಿರಲ್ಲ, ನಾವು ಆ ಟೈಮಲ್ಲೆಲ್ಲ ಚೆನ್ನಾಗಿ ತಿಂತಿದ್ವಿ, ಚೆನ್ನಾಗಿತ್ತು ನಮ್ಮ ಸ್ಕಿನ್ನು ಆ್ಯಂಡ್ ಹೇರ್ ಕೂಡ ತುಂಬ ಚೆನ್ನಾಗಿತ್ತು, ಏನೂ ಫಾಲೋ ಮಾಡ್ತಿರ್ಲಿಲ್ಲ ಅಂತ. ಬಿಕಾಸ್ ಇಟ್ಸ್ ಆಲ್ ಅವರ್ ಬಾಡಿ ಇಸ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಬಟ್ ನಿಯರ್ಲಿ 30 ಬೋನ್ ವೀಕನಿಂಗ್ ಸ್ಟಾರ್ಟ್ ಆಗುತ್ತೆ ಆಫ್ಟರ್ 30 ಅಥವಾ ನಿಯರ್ಲಿ 30. ಇವಾಗಿನ ಜನರೇಷನ್ ಅಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಕೂಡ ಬಾಡಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಿನ್ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಸೊ ಇಲ್ ಗೋ ವಿತ್ ಲಾಟ್ ಆಫ್ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಅಂಡರ್ ಹೆಲ್ತ್ ಪ್ರಾಬ್ಲಮ್ಸ್ ನಿಯರ್ಲಿ 30 ಆಫ್ಟರ್ 30. ಈ ಏಜ್ಗಳಲ್ಲಿ ನಾವು ಹೆಲ್ದಿಯಾಗಿರ್ಬೇಕಂದ್ರೆ ಅರ್ಲಿ 20s ಅಂದರೆ ಆ ಏಜಿಂದನೇ ವಿ ಶುಡ್ ಹ್ಯಾವ್ ಅ ಮೇಂಟೆನೆನ್ಸ್. ಗುಡ್ ಸ್ಕಿನ್ ಕೇರಿಗೆ ಯೂಸ್ ಅ ಬೇಸಿಕ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಆ್ಯಂಡ್ ಡ್ರಿಂಕ್ ವಾಟರ್ ಆ್ಯಂಡ್ ಈಟ್ ಹೆಲ್ದಿ, ಸ್ಲೀಪ್ ವೆಲ್. ಸೊ ಇದಿಷ್ಟು ಬೇಸಿಕ್ ನೀವು ಮಾಡ್ಕೊಂಡು ಬಂದರೆ ಯು ವಿಲ್ ಹ್ಯಾವ್ ಅ ಬೆಟರ್ ಸ್ಕಿನ್ ಆ್ಯಂಡ್ ಹೇರ್ ಎವ್ರಿಥಿಂಗ್ ಲೇಟರ್. ಆ್ಯಂಡ್ ಆ ಏಜಲ್ಲೂ ಕೂಡ ಮೇಂಟೈನ್ ಮಾಡ್ಬೋದು ಒಳ್ಳೆಯದಾಗಿ. ಮೇಕ್ ಅ ಗುಡ್ ಹ್ಯಾಬಿಟ್ಸ್ ಟು ಗೆಟ್ ಅ ಹೆಲ್ದಿ ಸ್ಕಿನ್ ಆ್ಯಂಡ್ ಹೆಲ್ದಿಯರ್ ಸ್ಕಿನ್ ಲೇಟರ್ ಆಲ್ಸೋ. ಓಕೆ, so that's all for today. We'll see you in the next video. ಅಲ್ಲಿ ತನಕ ಎಲ್ರಿಗೂ bye bye, take care.